ನಾನಿವಾಗ ಎಲ್ಲಿದ್ದೀನಿ ಅಂತ ನೀವು ನೋಡೋದಾದರೆ ಧರ್ಮಸ್ಥಳದಲ್ಲಿದ್ದೀನಿ. ಬೆಳಗ್ಗೆ ಬೆಂಗಳೂರು 9 ಗಂಟೆ ಬಸ್ಸಿಗೆ ನಾವು ಬಿಟ್ಟಿದ್ದು, 4 ಗಂಟೆಗೆ ಎಕ್ಸಾಕ್ಟ್ಲಿ ರೀಚ್ ಆದ್ವಿ. ಸೊ ರೆಡಿಯಾಗಿ ನಾನಿವಾಗ ಫಟಾಫಟ ಅಂತ ರೆಡಿಯಾಗಿ ದೇವ್ರ ದರ್ಶನ ಮಾಡೋಕ್ಕಂತ ಹೊರಟಿದ್ದೀವಿ. ಸೊ ವಾತಾವರಣ ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು. ಮಳೆ ಬರ್ತಿದೆ. ಫಸ್ಟ್ ಟೈಮ್ ನಾನು ಸಮ್ಮರ್ ಟೈಮಲ್ಲಿ ಬಂದಾಗ ಮಳೆ ಬರ್ತಿರೋದನ್ನ ನೋಡ್ತಾ ಇರೋದು. ವಾತಾವರಣ ತುಂಬ ಸೊಗಸಾಗಿದೆ. ಫೀಲಿಂಗ್ ಸೋ ಫ್ರೆಶ್ ಆ್ಯಂಡ್ ಗುಡ್. ಫಟಾಫಟ ಅಂತ ದರ್ಶನ ಮಾಡೋಕ್ಕೆ ಹೋಗೋಣ. ಅಷ್ಟೊಂದೇನು ರಶ್ ಕಾಣಿಸ್ತಿಲ್ಲ ಬರೋವಾಗ. ಹೋಪ್ಫುಲಿ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಹುಲ್ ಸೇವೆ ಮಾಡಬೇಕು ಅಂತ ಬೇರೆ ಅಂದ್ಕೊಂಡಿರೋದ್ರಿಂದ ನಾವು ಇವಾಗಲೇ ದರ್ಶನ ಮಾಡೋಣ. ಬೆಳಗ್ಗೆ ಹುಲ್ ಸೇವೆ ಮಾಡಿಕೊಂಡು ಕುಕ್ಕೆಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಸೊ ನೋಡೋಣ, ಬೇಗ ಹೊರಡೋಣ. ತಡ ಮಾಡಿದೆ. ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ, ತುಂಬ ಚೆನ್ನಾಗಿದೆ. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೆ, ಇಲ್ಲಿ 3 ಪುಟ್ಟ ಹುಡುಗರು ಸಿಕ್ಕಿದ್ರು. ಯಾವ ಚಾನೆಲ್ ಅಂತ ಕೇಳಿಬಿಟ್ಟು ನೋಡಿ. ಎಲ್ಲರೂ ರಜೆ ಟೈಮಲ್ಲಿ ವೆಕೇಶನ್ ಅಂತ ಹೋಗ್ತಾರೆ, ಇವರು ಸೇವೆ ಮಾಡ್ತಾ ಇದ್ದಾರೆ. ನೀವು ಯಾವ ಊರಪ್ಪ? ಗುಡ್. ಸೊ ಇವರೆಲ್ಲ ದೇವಸ್ಥಾನಕ್ಕೆ ಬಂದು ರಜಾ ಅಂತ ಬಂದುಬಿಟ್ಟು ಸೇವೆ ಮಾಡ್ತಾಯಿದ್ದಾರೆ. ಊಟ ಬಡಿಸೋದಾಗಿರ್ಬೋದು, ಪ್ರತಿಯೊಂದು ಏನೇನೆಲ್ಲ ಇಲ್ಲಿ ಸೌಕರ್ಯ ಇರುತ್ತೆ ಅದನ್ನು ಇವರು ಸೇವೆ ಮಾಡೋದನ್ನ ತಲುಪಿಸ್ತಿದ್ದಾರೆ. ವೆರಿ ಗುಡ್, ಆಲ್ ದ ಬೆಸ್ಟ್. ಓಕೆನಾ, ಬಾಯ್. ಇಟ್ಸ್ ಗುಡ್. ನೋಡಿ, ಎಲ್ಲರೂ ವೆಕೇಷನ್ ಅದು ಇದು ಅಂತ ಹೋದರೆ ಈಗ ಅಕ್ಕಪಕ್ಕ ಊರವ್ರು ಬಂದು ಇಲ್ಲಿ ಈ ಥರ ಸೇವೆ ಮಾಡೋದ್ರಿಂದ ಎಷ್ಟೋ ಒಳ್ಳೆಯದು. ನಾನು ನಂಬಿರೋ ದೇವರು ಕೂಡ ಮಂಜುನಾಥೇಶ್ವರ ಸ್ವಾಮಿನೇ ತುಂಬ ವರ್ಷಗಳಿಂದ. ಸೊ ಹಾಗಾಗಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾನು ವರ್ಷಕ್ಕೊಮ್ಮೆನಾದರೂ ಬಂದು ಹೋಗ್ತೀನಿ, ಇಲ್ಲಿ ದರ್ಶನ ಮಾಡೇ ಮಾಡ್ತೀನಿ. ಏನೋ ಒಂಥರ ನನಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ನೋಡಿ, ನಾನು ತುಂಬ ಸುಸ್ತಾಗಿದೆ ಒಂದು ವಾರದಿಂದ. ಏನೋ ಇಲ್ಲಿ ಬಂದಮೇಲೆ ಒಂಥರ ಪಾಸಿಟಿವ್ ವೈಬ್ಸು ಆಗುತ್ತೋ ಇಲ್ಲೋ ಉಳ್ ಸೇವೆ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಏನೋ ಗೊತ್ತಿಲ್ಲ, ಇಲ್ಲಿ ಬಂದ ತಕ್ಷಣವೇ ನನಗೆ ಎಲ್ಲಿಲ್ಲದ ಒಂದು ಎನರ್ಜಿ ಬಂದೇ ಬರುತ್ತೆ. ಇಟ್ಸ್ ಗುಡ್. ಸೊ ಜನ ಜಾಸ್ತಿ ಇಲ್ಲ, ನೀವೇ ನೋಡ್ಬೋದು. ಯೂಶ್ವಲಿ ನಾನು ಯಾವಾಗ ಬಂದಾಗಲೂ ರಶ್ ಅಂದರೆ ರಶ್ ಇರೋದು. ಸೊ ಇವಾಗ ಸ್ವಲ್ಪ ಖಾಲಿ ಕಾಣ್ತಾ ಇದೆ. ಫಟಾಫಟ್ ಅಂತ ನಾರ್ಮಲ್ ದರ್ಶನದಲ್ಲೇ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಪ್ರತಿ ಸರಿ ಬಂದಾಗೆಲ್ಲ ನಾವು ಸ್ಪೆಷಲ್ ದರ್ಶನ ತೊಗೊತಾ ಇದ್ವಿ. ಈ ಸರಿ ಜಾಸ್ತಿ ಜನ ಇಲ್ಲ, ಸೊ ಹಾಗಾಗಿ ನಾರ್ಮಲ್ ದರ್ಶನನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ. ಮತ್ತೆ 3 ಜನ ಹುಡುಗರು ಸಿಕ್ಕರು. ಈ 3 ಜನ ಕೂಡ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಏನು ಸೇವೆ ಮಾಡ್ತಿದ್ರ ಪುಟ್ಟ? ಇಲ್ಲಿ ಛತ್ರದಲ್ಲಿ. ಗುಡ್ ಜಾಬ್. ಬೈ, ಆಲ್ ದ ಬೆಸ್ಟ್. ನೋಡ್ಬೋದು, ಫುಲ್ಲು ಎಲ್ಲ ಖಾಲಿ ಇದೆ. ಫಸ್ಟ್ ಟೈಮ್ ಈ ಥರ ಖಾಲಿ ನೋಡ್ತಾ ಇರೋದು ನಾನು. ಜನನೇ ಇಲ್ಲ, ಸೊ ಸುಗಮವಾಗಿ ಆಗ್ತಾ ಇದೆ. ಸರಳವಾಗಿ ಹೋಗ್ತಾ ಇದ್ದೀವಿ ಆರಾಮಾಗಿ, ಜಾಸ್ತಿ ಕ್ಯೂ ಇಲ್ಲ. ಹೊಸದಾಗಿ ಈ ಥರ ಕೌಂಟರ್ಸ್ ಎಲ್ಲ ಮಾಡಿ, ಈ ಥರ ಸೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಹೋಗೋರಿಗೆ ಬರೋರಿಗೆಲ್ಲ. ಮುಂಚೆ ಈ ಥರ ಇರಲಿಲ್ಲ ಹೋದ ವರ್ಷ. ಈ ವರ್ಷ ಇದರಿಂದ ಈ ಥರ ನಾನು ಹೊಸದಾಗಿ ನೋಡ್ತಾ ಇದ್ದೀನಿ. ಎಷ್ಟೊಂದು ಕೌಂಟರ್ಸ್ ಮಾಡಿದ್ದಾರೆ. ಇವಾಗ ಸುತ್ಕೊಂಡು ಬರಬೇಕಾಗುತ್ತೆ. ಎಕ್ಸ್ಟ್ರಾ ಕೌಂಟರ್ಸ್ ತುಂಬ ಇತ್ತು. ಇವತ್ತು ನಮ್ಮ ಪುಣ್ಯ ಖಾಲಿ ಇರೋದ್ರಿಂದ ಸೀದಾ ಹೋಗ್ತಾ ಇದ್ದೀವಿ. ಇನ್ನೊಂದೇ ಒಂಚೂರು ಇರೋದು, ಇನ್ನೊಂದು ರೌಂಡ್ ಹೊಡೆದ್ರೆ ನಾವು ದರ್ಶನ ಮಾಡ್ದಂಗೆ.
ದೇವ್ರ ದರ್ಶನ ಆಯಿತು, ಸುಗಮವಾಗಿ ಆಯಿತು. ತುಂಬ ಚೆನ್ನಾಗಿ ಏನಂತ ಹೇಳ್ತಾರೆ, ದೇವ್ರನ್ನ ನೋಡೋದಕ್ಕೆ ಬಿಟ್ಟರು. ಅಲ್ಲಿ ಅರೌಂಡ್ 2 to 3 ಮಿನಿಟ್ಸ್ ನಾವು ಮಂಜುನಾಥೇಶ್ವರ ಸ್ವಾಮಿ ಹತ್ರನೂ ಇದ್ವಿ, ಅಮ್ಮನವ್ರ ಹತ್ರನೂ 3 ನಿಮಿಷ ಕಾಲ ನಮಗೆ ಆರಾಮಾಗಿ ನೋಡಿಕೊಂಡು ಮುಂದೆ ಹೋಗೋದಕ್ಕೆ ಬಿಟ್ಟರು. ನನ್ನ ಪ್ರಕಾರ ಇದು 2ನೇ ಸಲ ನನಗೆ ಇಷ್ಟು ಚೆನ್ನಾಗಿ ದರ್ಶನ ಆಗಿರೋದು. ಯಾವಾಗಲೂ ತಳ್ಳಾಡಿಕೊಂಡು ತುಂಬ ಜನ ಇರೋದ್ರಿಂದ ರಶಲ್ಲಿ ತಳ್ತಾ ಇರ್ತಾರೆ, ಆ ಥರ ಇರ್ತಿತ್ತು. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಅನಿಸುತ್ತೆ ನೀಟಾಗಿ ದರ್ಶನ ಆಗಿತ್ತು. ನೀಟಾಗಿ ದೇವರು ಕಣ್ಣಿಗೆ ಕಾಣಲಿ ಅಂತಲೇ ಪ್ರತಿ ಸರಿ ಉರುಳು ಸೇವೆ ಮಾಡ್ತಿದ್ದೆ. ಸೊ ನೇರ ಮಾತಾಡ್ಕೋಬೋದು, ಒಂಥರ ನಮಗೆ ಖುಷಿ ಅನಿಸುತ್ತೆ. ಸೊ ದೇವ್ರನ್ನ ನೀಟಾಗಿ ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಉರುಳು ಸೇವೆ ಮಾಡೋದಕ್ಕೆ ಹೋಗ್ತಿದ್ದೆ. ಬಟ್ ಈ ಸರಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಧರ್ಮಸ್ಥಳ ದರ್ಶನ ಮುಗೀತು. ಊಟಕ್ಕೆ ನೋಡಬೇಕು.